ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀನಿ ಅನ್ಕೋತಾ ಇದ್ದೀರಾ? ಬೆಳಗ್ಗೆ ಪಾಪ ಎದ್ಬಿಟ್ಲು. ಟೈಮ್ ಇವಾಗ 4:30. ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ. ನಮಗೆ ಟ್ರೈನ್ 6 ಗಂಟೆಗೆ ಇದೆ. ಸೊ ಅಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಿಪ್ಟೂರಿಗೆ ಹಿಡಿತಾ ಇದ್ದೀವಿ. ಅಲ್ಲಿಂದ ಕೋಟೆನಾಯಕನಹಳ್ಳಿ ಅಂತ ಹೇಳಿ ಬನಶಂಕರಿ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ 6 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ವಿ. ಆದ್ದರಿಂದ ನಾವು 4:30ಗೆ ಬಿಡ್ತಾ ಇದ್ದೀವಿ ಇಲ್ಲಿಂದ. ಸೊ ಬೆಳಗ್ಗೆನೇ ಈ ಚಳಿಯಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಹೋಗಿದ್ದೀವಿ ತುಂಬ, ಬಟ್ ಡ್ಯೂಟಿ ಫಸ್ಟ್ ಟೈಮು 4:30ಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಪಾಪ ಅವಳಿಗೂ ನಿದ್ದೆ ಬರಲಿಲ್ಲ, ಎದ್ಬಿಟ್ಲು. ಅಲ್ಲಿ ಟ್ರೈನಲ್ಲಿ ನಿದ್ದೆ ಮಾಡಿದ್ಲು. ಸೊ ಅವ್ರು ಕಾರ್ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ನಾನು ಅವಳೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಚೆನ್ನಾಗಿ ಬಂದಿದೆ ಫೋಟೋ. ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ, ಬರೋದಕ್ಕೆ ಇನ್ನೂ ಅರ್ಧ ಅವರ್ ಇದೆ. ಸೊ ಅರ್ಧ ಅವರ್ ಮುಂಚೆನೇ ಬಂದಿದ್ವಿ ನಾವು. ನೋಡಿ ಇವಾಗ ಬರ್ತಾ ಇದೆ ನಮ್ಮ ಟ್ರೈನು. ಸೊ ಆರಾಮಾಗಿ ಕೂತ್ಕೋತೀವಿ. 5:50ಕ್ಕೆ ಬಂತು ಟ್ರೈನು. ಸೊ ಇನ್ನು 10 ನಿಮಿಷ ಇದೆ ಟ್ರೈನ್ ಹೊರಡೋದಕ್ಕೆ. ಸೊ KSR ಬ್ಯಾಂಗ್ಳೂರ್ ಟು SSS ಟ್ರೈನ್ ಬಂತು. ಟ್ರೈನ್ ಹೊರಡ್ತು ಕರೆಕ್ಟಾಗಿ 6 o'clock ಟ್ರೈನ್ ಹೊರಡ್ತು. ಅದಕ್ಕೆ ನಾವು ಸ್ವಲ್ಪ ಮುಂಚೆ ಬಂದಿದ್ದೀವಿ. ಸೊ ಇನ್ನೂ ಕತ್ಲಿದೆ, ನಿದ್ದೆ ಎಳಿತಾ ಇದೆ. 4:30. ನಾವು 4:30ಗೆ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ, ಮನೆಯಿಂದ ಇದ್ದಾಗ ನಾವು 2:40ಗೆ ಎದ್ದು ರೆಡಿಯಾಗಿ ಮನೆ ಬಿಟ್ಟಾಗ ಅಷ್ಟೊತ್ತಾಗಿತ್ತು. ಜೊತೆ ಪಾಪ ಅವಳಿಗೆ ಸ್ನಾನ ಏನು ಮಾಡಿಸ್ಲಿಲ್ಲ. ಸೊ ಟೆಂಪರಲ್ಲೇ ಮಾಡಿಸೋಣ ಅಂತ ಹೇಳಿ ಅಷ್ಟು ಬೇಗ ಪಾಪ ಮಕ್ಕಳಿಗೆ ಹೆಂಗೆ ನಾವು ಮಾಡ್ಕೊಳ್ಳೋಕ್ಕೆ ಕಷ್ಟ ಚಳಿಯಲ್ಲಿ. ನೀನು ಅವಳನ್ನ ಎಲ್ಲಿ ಮಾಡಿಸ್ಲಿ ಅಂದ್ಬಿಟ್ಟು ನೈಟೇ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ದೆ. ಅಲ್ಲೋದ್ನು ಮಾಡಿಸೋಣ ಅಂತ ಹೇಳಿ. ನೋಡಿ ನಮ್ಗೆ ಹೋಗಿ ಈ ರೀತಿ ಇದೆ. ಸೊ ಇಲ್ಲಿ ತಿಪ್ಟೂರಿಗೆ ಇಳಿದ್ವಿ. ಕರೆಕ್ಟಾಗಿ 8 o'clock ನಾವು ಇದ್ದೀವಿ ತಿಪ್ಟೂರಲ್ಲಿ. ಹೋಗ್ತಾ ಇದ್ದೀವಿ, ಆಟೋ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನೋಡಿ ಜ್ಯೋತಿನೇ ಎದ್ಬಿಟ್ಲು. ಪಾಪ ಅವಳು ನಿದ್ದೆನೇ ಇಲ್ಲ, 1 hour ನಿದ್ದೆ ಮಾಡೋಲ್ಲ ಅಷ್ಟೇ. ಸೊ ಯಾವಾಗಲೂ 8:30, 8 o'clock ಎದ್ದವಳು. 4:30 ಎದ್ದು 6 o'clock ಮಲಗಿ 6:40ಗೆ ಎದ್ದಿದ್ದಾಳೆ. ನಿದ್ದೆ ಇಲ್ಲ ಪಾಪ ಅವಳಿಗೆ. ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಏನು ವಿಶೇಷ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಯಾಕಪ್ಪ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜ್ಯೋತಿ ಕಝಿನ್ ಅಂದರೆ ತಂಗಿ ಆಗಬೇಕು ಜ್ಯೋತಿಗೆ. ಸೊ ಮುಡಿ ಕಾರ್ಯ ಇದೆ. ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೂ ಸಹ ಕಝಿನ್ ಆಗಬೇಕು. ಸೊ ಕಝಿನ್ ಮಗಳದು ಮುಡಿ ಇದೆ 11 ತಿಂಗಳದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಅವ್ರು ಉತ್ಸವನೂ ಓಡಿಸ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹಂಗೆ ಎಲ್ಲ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಜ್ಯೋತಿ ಅಣ್ಣನ ಮಗನ ಜೊತೆ ಮತ್ತು ತಂಗಿ ಅಂದರೆ ತಮ್ಮನ ಮಗಳ ಜೊತೆ ಇದ್ರ ಜೊತೆನೂ ಆಟ ಆಡ್ತಿತ್ತು. ಇಬ್ಬರೂ ಇವಳೇ ದೊಡ್ಡವಳಿದ್ದು ಅಂತಲೂ. ಸೊ ಆಟ ಆಡ್ಕೊಂಡಿದ್ಲು, ಖುಷಿ ಆಯಿತು. ಅವ್ರಿಗೂ ಇಂಥ ಸ್ನಾನ ಆಗಿರಲಿಲ್ಲ, ಅವಾಗ ತಾನೇ ಎದ್ದಿದ್ರಂತೆ ಆ ಮಕ್ಕಳು. ಸೊ ಎದ್ದಿದ ತಕ್ಷಣ ಇವಳು ಆಟ ಆಡ್ತಿದ್ಲು. ಇವ್ರಿಗೂ ಸ್ವಲ್ಪ ಹಾಲು ಕುಡಿಸಿ ಬೇಜಾರು ಮಾಡ್ಕೊಂಡ ತಮ್ಮಣ್ಣ. ಅಲ್ಲಿವರೆಗೂ ಆಟ ಆಡ್ತಿದ್ಲು. ತಮ್ಮಣ್ಣ ಬೇಜಾರು ಮಾಡ್ಕೊಂಡ. ಯಾಕೆ ಬೇಜಾರು ಮಾಡ್ಕೊತೀಯ ಕೇಳು? ಬೇಜಾರು ಮಾಡ್ಕೊಂಬೇಡ, ಅವನು ಸಮಾಧಾನ ಮಾಡು. ಸಮಾಧಾನ ನೋಡ್ತಾ. ಇದೇ ಬನಶಂಕರಿ ದೇವಸ್ಥಾನ, ಕೋಟೆನಾಯಕನಹಳ್ಳಿ ಇರೋ ದೇವಸ್ಥಾನ. ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದೊಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ದೇವ್ರು ಸತ್ಯವಾಗಿದೆ. ಅಲ್ಲಿ ಅಂದ್ಕೊಂಡು ಏನೋ ಸಂಕಲ್ಪ ಅಂದ್ಕೊಂಡ್ರೆ ನಿಜವಾಗ್ಲೂ ನೆರವೇರುತ್ತೆ. ಯಾರ್ಯಾರು ವಿಸಿಟ್ ಮಾಡಿಲ್ಲ ತಿಪ್ಪೂರು ಹತ್ರ ಬಂದು ಕೋಟೆನಾಯಕನಹಳ್ಳಿ ಅಂತ ಹೇಳಿ ಯಾರು ಆಟೋ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಕರ್ಕೊಂಬರ್ತಾರೆ. ನಾರ್ಮಲ್ ಮಿನಿಮಮ್ ಚಾರ್ಜಸ್ಸು ಒಬ್ರಿಗೆ ಒಂದು 50 ರೂಪಾಯಿಂದ 60 ರೂಪಾಯಿ ತಗೋತಾರೆ. ಸೊ ಬಂದು ವಿಸಿಟ್ ಮಾಡಿ. ಸೊ ಅಭಿಷೇಕ ಸ್ಟಾರ್ಟ್ ಆಯಿತು. ಅಭಿಷೇಕ ಸ್ಟಾರ್ಟ್ ಆದಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಸೊ ಪೂಜೆ ಆದಮೇಲೆ ಗುಡಿ ಕಾರ್ಯ ಆಗಿ ಉತ್ಸವ ಹೊರಡಿಸೋದು. ಸೊ ಅಭಿಷೇಕ ನಡೀತಾ ಇದೆ ಅನಿಸುತ್ತೆ. ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಹಾಗೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ದುಡ್ಡಿ ಆ ಟೈಮಲ್ಲಿ ತುಂಬಾ ಅಳ್ತಾ ಇದೆ, ನಿದ್ದೆ ಬಂದುಬಿಟ್ಟಿತ್ತು ಅವಳಿಗೆ. ಅದಕ್ಕೆ ಅವಳಿಗೆ ಮಲಗಿಸೋಣ ಅಂತ ಹೇಳಿ ಹೊರಟೆ ನಾನು, ಇರಲಿಲ್ಲ. ಸೊ ಎಲ್ಲ ವೀಡಿಯೋ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ.
ನಲ್ಲಿ ಬೇಗ ಬಂದಿದ್ದಕ್ಕೆ ಅಭಿಷೇಕದಿಂದ ಎಂದು ಪ್ರತಿಯೊಂದನ್ನು ನಾವು ನೋಡೋ ಥರ ಆಯಿತು, ಇನ್ವಾಲ್ವ್ ಆಗಿದ್ವಿ, ಯಾವುದು ಮಿಸ್ ಆಗಿಲ್ಲ ನಮಗೆ ಪ್ರೋಗ್ರಾಮು. ಸೊ ಅಭಿಷೇಕದಿಂದ ಎದ್ದು ಉತ್ಸವದವರೆಗೂ ನೋಡಿ ಖುಷಿಯಿಂದ ನಾವು ಹೊರಟು ಬಂದ್ವಿ. ಸೊ ಅಭಿಷೇಕ ಆಗಿದೆ. ಅಭಿಷೇಕ ಆದಮೇಲೆ ಇವಾಗ ಮುಡಿ ಕಾರ್ಯ ನಡೆಯುತ್ತೆ. ಮುಡಿ ಕಾರ್ಯ ಆದಮೇಲೆ ಮಹಾಮಂಗಳಾರತಿ ಆಗಿ ಉತ್ಸವನ ಹೊರಡಿಸ್ತಾರೆ. ಸೊ ಇವಾಗ ಮುಡಿ ಕಾರ್ಯ ನಡೆಯುತ್ತೆ ನೋಡಿ. ಮಗು ತುಂಬಾ ಅಳ್ತಾ ಇತ್ತು, ಪಾಪ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಟ್ ಬೇಗನೆ ಮಾಡಿದ್ರು. ಬಟ್ ನಮ್ಮ ತುತ್ತಿಗೆ ಮಾಡೋಷ್ಟರಲ್ಲಿ 1.5 ಅವರ್ ಆಯಿತು. ಮತ್ತು ಅವಳಿಗೆ ಬ್ಲೇಡ್ ಹಾಕಿದ್ದು. ಅದನ್ನು ಫಸ್ಟ್ ಟೈಮ್ ತೆಗಿಬೇಕಾದ್ರೆ ಬ್ಲೇಡಲ್ಲಿ ತೆಗಿಬೇಕು ಅಂತ ಹೇಳ್ತಾರೆ, ಅದಕ್ಕೆ ನಾವು ಬ್ಲೇಡಲ್ಲಿ ತೆಗೆಸಿದ್ವಿ. ಬಟ್ ಇವರೇನು ಬ್ಲೇಡಲ್ಲಿ ತೆಗೆಸಿಲ್ಲ, ಟ್ರಿಮ್ಮರಲ್ಲಿ ತೆಗೆಸಿದ್ರು. ಬಟ್ ನಮ್ಮ ತುತಿ ಮಾತ್ರ ತುಂಬಾ ಹತ್ಬಿಟ್ಲು, ಹಿಡಿಯೋಕ್ಕೆ ಆಗಲಿಲ್ಲ ಅವಳಿಗೆ. 1.5 ಅವರ್ 2 ಅವರ್ ಆಯಿತು. ಬಟ್ ಈ ಪಾಪದ್ದು ಅರ್ಧ ಅವರ್ಗೆಲ್ಲ, ಅರ್ಧ ಮುಕ್ಕಾಲು ಅವರ್ಗೆಲ್ಲ ಆಗೋಯಿತು. ಬಟ್ ಅಳ್ತಿರ್ಲು ಅಷ್ಟೇ, ಹಿಡ್ಕೊಂಡಿದ್ರು ಆರಾಮಾಗಿ. ಬಟ್ ತುತಿ ಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ, ತುಂಬಾ ಕಷ್ಟ ಆಗಿತ್ತು. ಸೊ 3/4 ಅವರಲ್ಲಿ ಆಯಿತು. ಸೊ ಮುಡಿ ಕಾರ್ಯ ಆಯಿತು. ಮುಡಿ ಕಾರ್ಯ ಆದಮೇಲೆ ಇವಾಗ ಮಹಾಮಂಗಳಾರತಿ ಆಗುತ್ತೆ. ಸೊ ನಮ್ಮ ದುತಿನೂ ಸಹ ಎದ್ಬಿಟ್ಲು. 1.5 ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮಿಗೆ ಎದ್ಲು. ಅದಾದಮೇಲೆ ಉತ್ಸವ ನೋಡ್ಬೋದು ಆರಾಮಾಗಿ. ಸೊ ವಾದ್ಯಗಳ ಸೌಂಡ್ಗೆ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಿ ದರ್ಶನವನ್ನು ಪಡೀರಿ. ನೋಡು
ಉತ್ಸವ ಹೊರಡಿಸೋರು ಮನೆಯವ್ರು ಯಾರಾದರೂ ಆರತಿ ತಟ್ಟೆನ ಎತ್ಕೊಳ್ಬೇಕಾಗುತ್ತೆ. ಆ ಮನೆಯವ್ರು ಯಾರಾದರೂ ಆರತಿ ಎತ್ಕೊಂಡು ಹೋದಾಗ ಅವ್ರ ಹಿಂದೆ ಉತ್ಸವ ಹೊರಡುತ್ತೆ. ಸೊ ದೇವಸ್ಥಾನ ಒಂದು ರೌಂಡ್ ಬಂದು ತಿರ್ಗಾ ಆಚೆ, ತಿರ್ಗಾ ಊರೊಂದು ರೌಂಡ್ ಬಂದು, ತಿರ್ಗಾ ಹೊರಗಡೆ ಬಂದು ಮೂರು ಸುತ್ತ ಹಾಕಿ ಆಮೇಲೆ ಒಳಗಡೆ ಹೋಗುತ್ತೆ ಉತ್ಸವ. ಸೊ ಊರೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಅಂದರೆ ದೇವಸ್ಥಾನ ಒಂದು ರೌಂಡ್ ಹಾಕೋ ಥರ ಬರುತ್ತೆ. ಸೊ ನೋಡಿ ವಿಡಿಯೋದಲ್ಲಿ.
ಇಲ್ಲಿ ಉತ್ಸವ ಎಲ್ಲ ಆಗಿ ತಿರ್ಗಾ ದೇವಸ್ಥಾನದಲ್ಲಿ ರೌಂಡ್ ಹಾಕಕ್ಕೆ ಬಂದಾಗ ನಾವು ಅದ್ರ ಕೆಳಗಡೆ ಕುತ್ಕೊಂಡ್ವಿ. ಸೊ ದೇವ್ರು ನಮ್ಮ ಮೇಲೆ ಹೋಗುತ್ತೆ, ಸೊ ಕುತ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಲೈನಾಗಿ ಕುತ್ಕೊಂಡಿದ್ವಿ. ನಮ್ಮ ಮೇಲೆ ದೇವ್ರನ್ನ ತಗೊಂಡು ಹೋಗ್ತಾರೆ. ಸೊ ದೇವ್ರ ಆಶೀರ್ವಾದ ಸಿಕ್ಕಂಗಾಗುತ್ತೆ ಅಂತ ವಾಣಿಜ್ಯ. ನವಮಿ ಇವಳದೇ ಮುಡಿಕಾರ್ಯ ಇದ್ದಿದ್ದು. ಪಾಪ ಇವಳು ಇವಾಗ ಡ್ರೆಸ್ ಮಾಡಿ ರೆಡಿ ಮಾಡಿದ್ರು. ಪಾಪ ಅವಳಿಗೂ ನಿದ್ದೆ ಇರಲಿಲ್ಲ, ಅಳ್ತಾನೆ ಇದ್ಲು ಮುಡಿಕಾರ್ಯ ಆದಮೇಲೆ. ಸೊ ಉತ್ಸವ ಆದಾಗ ಆರಾಮಾಗಿದ್ಲು. ಸೊ ಆಚೆ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ದೇವಿನ. ಫೋಟೋಸು ತೊಗೊಳಕ್ಕೆ ಆಗಲಿಲ್ಲ. ಸೊ ಜೊತೆ ಆದಮೇಲೆ ಒಂದು ಫೋಟೋ ಸೊ ನೀವು ದೇವಿ ದರ್ಶನ ಪಡ್ಕೊಂಡ್ರಿ ಅಂತ ಅನಿಸುತ್ತೆ. ನಮ್ಮೊಂದಿಗೆ ನೀವು ಸ್ವಲ್ಪ ಪಾಲ್ಗೊಂಡಿದ್ರಿ ಅಂತ ಅನ್ಕೋತಾ ಇದ್ದೀನಿ. ಸೊ ಹೇಗೆ ಬಂದಿದೆ ವೀಡಿಯೋಸು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ವಿಡಿಯೋ ಹೇಗೆ ಬಂತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.